ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಸಂಬಂಧಿತವಾಗಿ ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಅನಂತಕುಮಾರ್ ಹೆಗಡೆ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ವಿಚಾರ ಸಂಬಂಧಿತವಾಗಿ ಪ್ರಹ್ಲಾದ್ ಜೋಶಿ ಅವರು ಅನಂತಕುಮಾರ್ ಹೆಗಡೆ ಅವರ ಪರವಾಗಿ ನಿಂತಿದ್ದಾರೆ. ಏಕವಚನದ ಸಂಸ್ಕೃತಿ ಶುರು ಮಾಡಿದ್ದೇ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಎಲ್ರಿಗೂ ಏಕವಚನದಲ್ಲೇ ಅವರು ಮಾತನಾಡಿಸ್ತಾರೆ. ಅನಂತಕುಮಾರ್ಗೆ ಏಕವಚನ ಬೇಡ ಅಂತ ಸಲಹೆ ಕೊಡ್ತಾನೆ. ಗಂಗಾವತಿಯಲ್ಲಿ ಹೀಗಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಆ ರೀತಿಯ ಹೇಳಿಕೆಗಳನ್ನ ನಾವು ಕೊಡೋದು ಬೇಡ, ಆದರೆ ಈ ಸಂಸ್ಕೃತಿ ಈ ಪದ್ಧತಿಯನ್ನ ರೂಢಿಗೆ ತಂದಿದ್ದೇ ಸಿದ್ದರಾಮಯ್ಯನವರು ಅನ್ನೋದನ್ನು ಕೂಡ ಮರಿಬಾರದು ಅಂತ ಎರಡೂ ಹೇಳಿಕೆಗಳನ್ನ ತೆಗೆದುಕೊಂಡಿದ್ದಾರೆ. ಏಕವಚನದ ಸಂಸ್ಕೃತಿ ಶುರು ಮಾಡಿದವರೇ ಸಿದ್ದರಾಮಯ್ಯನವರು. ಎಲ್ಲರಿಗೂ ಏಕವಚನದಾಗ ಅವರು ಮಾತಾಡ್ತಾರೆ. ಅದರ ಪರಿಣಾಮ ನಾನು ಅನಂತಕುಮಾರ್ ಅವರು ಮಾತಾಡಿದ್ದು, ಅನಂತಕುಮಾರ್ ಅವರಿಗೂ ಸಲಹೆ ಕೊಡೋದು ಏಕವಚನ. ನೀವು ಟೀಕೆ ಮಾಡಲಿಕ್ಕೆ ನಿಮಗೆಲ್ಲ ಅಧಿಕಾರದ ಏಕವಚನದಲ್ಲಿ ಟೀಕೆ ಮಾಡಬೇಡ್ರಿ. ಇದನ್ನು ಅನಂತಕುಮಾರ್ ಅವರಿಗೂ ಸಲಹೆ ಕೊಡ್ತಿದ್ದೇನೆ. ಆದರೆ ಅಟ್ ದಿ ಸೇಮ್ ಟೈಮ್ ಏಕವಚನ ಸಂಸ್ಕೃತಿ ಶುರು ಮಾಡಿದವರು ಯಾರು? ಸಿದ್ದರಾಮಯ್ಯನ ಅಲ್ಲ. ಒಮ್ಮಿಂದೊಮ್ಮೆ ಕೇಸ್ ಮಾಡುವಂಥದ್ದೇನಿದೆ? ಅನಂತಕುಮಾರ್ ಹೇಳೋದ್ರಲ್ಲಿ ಇವರು ಮಾಡ್ತಾ ಇರುವಂಥ ವಿಷಯದ ಬಗ್ಗೆ ಅವರು ಕೆಲವೊಂದಿಷ್ಟು ಟೀಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅನಂತಕುಮಾರ್ ಹೇಳಿದ್ರಲ್ಲಿ ತಪ್ಪೇನಿದೆ? ಆ ಸಂಸ್ಕೃತಿಯನ್ನ ಆರಂಭಿಸಿದ್ದೇ ಸಿದ್ದರಾಮಯ್ಯನವರು. ಅದನ್ನ ಕೇಸ್ ಹಾಕುವಂತಹ ಅನಿವಾರ್ಯತೆ ಏನಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ನಡವಳಿಕೆಗಳು ಮತ್ತು ಮುಖ್ಯಮಂತ್ರಿಗಳ ಒಂದು ಭಾಷೆ ಇದೆಲ್ಲವೂ ಕೂಡ ಬೇರೆಯವರು ಅನುಕರಿಸಿದಾಗ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತ ಕಾಣಿಸುತ್ತೆ.